ಆತ್ಮೀಯ ಎಲ್ಲ ಶಿಕ್ಷಕ ಆಕಾಂಕ್ಷಿ ಮಿತ್ರರೇ, ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳದ ವತಿಯಿಂದ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳ ಮುಖೇನ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದು GPSTR ಇರಲಿ, PSTR ಇರಲಿ ಮತ್ತು HSTR ಇರಲಿ, ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆಗಳು ಬಹಳಷ್ಟು ಅನ್ವಯಿಕವಾಗಿ ಮತ್ತೆ ಪರಿಕಲ್ಪನಾತ್ಮಕವಾಗಿ ಬರ್ತಾ ಇದ್ದಾವೆ. ಇದನ್ನು ಉದ್ದೇಶವಾಗಿಟ್ಕೊಂಡು ತರಗತಿಯನ್ನ ತೆಗೆದುಕೊಳ್ತಾ ಇದ್ದೀನಿ. ಒಂದಿಷ್ಟು ಪ್ರಶ್ನೆಗಳ ಮೂಲಕ ಶೈಕ್ಷಣಿಕ ಮನೋವಿಜ್ಞಾನವನ್ನ ನೋಡ್ತಾ ಬರೋಣ. ಪ್ರಶ್ನೆ 1, ಈ ಕೆಳಗಿನವರಲ್ಲಿ ಮನೋವಿಶ್ಲೇಷಣಾವಾದಿಗಳನ್ನ ಗುರುತಿಸಿ ಅಂತ. ಆಯ್ಕೆಗಳು: ಎ ಆಯ್ಕೆಯಲ್ಲಿ JB ವ್ಯಾಟ್ಸನ್, ಸಿಗ್ಮಂಡ್ ಫ್ರಾಯ್ಡ್. ಬಿ ಆಯ್ಕೆಯಲ್ಲಿ ಕಾರ್ಲ್ ರೋಜರ್ಸ್, ಸಿಗ್ಮಂಡ್ ಫ್ರಾಯ್ಡ್. ಸಿ ಆಯ್ಕೆಯಲ್ಲಿ ಅಬ್ರಹಾಂ ಮಾಸ್ಲೋ ಮತ್ತು ಕಾರ್ಲ್ ಯುಂಗ್. ಡಿ ಆಯ್ಕೆಯಲ್ಲಿ ಕಾರ್ಲ್ ಯುಂಗ್ ಮತ್ತು ಸಿಗ್ಮಂಡ್ ಫ್ರಾಯ್ಡ್. ಇದರಲ್ಲಿ ಯಾರು ಅನ್ನೋದನ್ನ ಗುರುತಿಸಿ ನೀವು ಕಮೆಂಟ್ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಎರಡನೇ ಪ್ರಶ್ನೆ: ತತ್ಕ್ಷಣದ ಬೇಡಿಕೆ ಈಡೇರಬೇಕೆಂದು ಬಯಸುವ ಸಿಗ್ಮಂಡ್ ಫ್ರಾಯ್ಡ್ ಅವರು ಪ್ರತಿಪಾದಿಸಿದ ವ್ಯಕ್ತಿತ್ವದ ಚರಾಂಶ ಯಾವುದು ಅಂತ. ಎ ಆಯ್ಕೆ ಸೂಪರ್ ಈಗೋ, ಬಿ ಆಯ್ಕೆ ಈದ್, ಸಿ ಆಯ್ಕೆ ಈಗೋ, ಡಿ ಆಯ್ಕೆ ಸುಪ್ತ ಪ್ರಜ್ಞೆ. ಈಗ ಮೂರನೇ ಪ್ರಶ್ನೆ: ವ್ಯಕ್ತಿತ್ವದ ತ್ರಿಗುಣಕಾರಕಗಳು ಯಾವುವು? ಎ ಈದ್ ಈಗೋ ಸೂಪರ್ ಈಗೋ, ಪ್ರಜ್ಞೆ ಅರೆ ಪ್ರಜ್ಞೆ ಸುಪ್ತ ಪ್ರಜ್ಞೆ. ಸಿ ಆಯ್ಕೆ ಈದ್ ಅರೆ ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆ. ಡಿ ಆಯ್ಕೆ ಈದ್ ಈಗೋ ಸುಪ್ತ ಪ್ರಜ್ಞೆ. ನಾಲ್ಕನೇ ಪ್ರಶ್ನೆ: ಈ ಕೆಳಗಿನ ಯಾವ ಚರಾಂಶವನ್ನ ಜೈವಿಕ ಮೂಲದ ಚರಾಂಶ ಎಂದು ಕರೆಯಲಾಗುತ್ತದೆ? ಇದು ಸಹಿತ ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣಾ ವಾದದಲ್ಲಿ ಬರುವಂತಹ ವ್ಯಕ್ತಿತ್ವದ ಚರಾಂಶದಲ್ಲಿ ಯಾವುದನ್ನ ಜೈವಿಕ ಮೂಲದ ಚರಾಂಶ ಅಂತ ಕರೀತಾರೆ? ಸೂಪರ್ ಈಗೋ, ಈದ್ ಈಗೋ ಮತ್ತು ಸುಪ್ತ ಪ್ರಜ್ಞೆ. ನೀವು ಕಮೆಂಟ್ ಮಾಡ್ತಾ ಹೋಗಿ. ಇದೇ ಅಧ್ಯಾಯದಲ್ಲಿ ಕೊನೆಯ ಪ್ರಶ್ನೆ: ಐದನೇ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಇದನ್ನ ನಾವು ಪರಿಕಲ್ಪನಾತ್ಮಕ ಪ್ರಶ್ನೆ ಅಥವಾ ಅನ್ವಯಿಕ ಪ್ರಶ್ನೆ ಅಂತ ಕರಿತೀವಿ. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಎಲ್ಲವನ್ನ ನಾವು 3 ದೃಷ್ಟಿಕೋನದಿಂದ ನೋಡಿ ಓದ್ಬೇಕು ಅಥವಾ ಅರ್ಥ ಮಾಡ್ಕೋಬೇಕು. ಒಂದು ಜ್ಞಾನಾತ್ಮಕ, ಇನ್ನೊಂದು ತಿಳುವಳಿಕೆ ಅಥವಾ ಗ್ರಹಿಕಾಧಾರಿತ, ಮತ್ತೊಂದು ಬಹಳ ಮುಖ್ಯವಾಗಿ ಅನ್ವಯಿಕ. ಯಾಕೆಂದ್ರೆ ನಾವು ಶಿಕ್ಷಕರಾಗೋರು ವಿದ್ಯಾರ್ಥಿಗಳನ್ನ ಅನ್ವಯಿಸಿ ಪಾಠ ಮಾಡ್ಬೇಕಾಗಿರೋದ್ರಿಂದ ಅಲ್ಲಿಯ ಬೋಧನಾ ಕಲಿಕಾ ಪ್ರಕ್ರಿಯೆಯ ತೊಡರುಗಳನ್ನ ಹೋಗಲಾಡಿಸಿ ನಾವು ಶೈಕ್ಷಣಿಕ ಗುರಿ ಉದ್ದೇಶಗಳನ್ನ ಯಶಸ್ವಿಗೊಳಿಸಬೇಕಾಗಿರೋದ್ರಿಂದ ಆ ಮಾದರಿಯ ಪ್ರಶ್ನೆಗಳ ನೇಮಕಾತಿಗಳಲ್ಲಿ ಹೆಚ್ಚು. ಇದನ್ನ ನೋಡ್ತಾ ಬನ್ನಿ. ಐದನೇ ಪ್ರಶ್ನೆ: ಮಹಾತ್ಮ ಗಾಂಧೀಜಿಯವರ ಬದುಕಿನಲ್ಲಿ ಸತ್ಯ ಹರಿಶ್ಚಂದ್ರ ನಾಟಕ ಅವರ ಮನ ಪರಿವರ್ತನೆಗೆ ಕಾರಣವಾಯಿತು. ಇದು ಹೇಳಿಕೆ. ಈ ಹೇಳಿಕೆಯಲ್ಲಿ ಸತ್ಯ ಹರಿಶ್ಚಂದ್ರ ನಾಟಕ ಎಂಬುದು ಗಾಂಧೀಜಿ ಅವರ ಬದುಕಿನಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಪ್ರತಿಪಾದಿಸಿದ ಮನೋವಿಶ್ಲೇಷಣಾ ತತ್ವದ ಪ್ರಕಾರ ಯಾವ ಚರಾಂಶವಾಗಿ ಕಾರ್ಯ ಮಾಡುತ್ತದೆ? ಅಂದ್ರೆ ಸತ್ಯ ಹರಿಶ್ಚಂದ್ರ ನಾಟಕ ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ಯಾವ ಚರಾಂಶ? ಏನು ಈಗೋನೋ, ಏನು ಈದ್ದೋ, ಏನು ಸಿ ಆಯ್ಕೆಯಲ್ಲಿರೋ ಸೂಪರ್ ಈಗೋನೋ ಅಥವಾ ಅರೆ ಪ್ರಜ್ಞೆನೋ? ಇದನ್ನ ನೀವು ಕಮೆಂಟ್ ಮಾಡ್ತಾ ಬನ್ನಿ. ಈಗ ನಾನು ಕಾನ್ಸೆಪ್ಟ್ ಅನ್ನು ಹೇಳ್ತಾ ಆಮೇಲೆ ಪ್ರಶ್ನೆಗಳಿಗೆ ಉತ್ತರ ಮತ್ತು ಇನ್ನೂ ಹೆಚ್ಚು ಪ್ರಶ್ನೆಗಳಾಗ್ತವೆ ಅನ್ನೋದನ್ನ ಚರ್ಚೆ ಮಾಡ್ತಾ ಬರೋಣ. ಈಗ ನಾನು ಇಲ್ಲಿ ಒಂದು 5 ಪ್ರಶ್ನೆಗಳನ್ನ ನಿಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದು, ಅವ್ನು ಕೇಳಿದ್ದು ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಅಂದ್ರೆ, ಅನೇಕ ಪಂಥಗಳು ಬರ್ತವೆ. ಅಲ್ಲಿ ಸಂರಚನಾ ಪಂಥ ವಿಲ್ಲೆಲ್ ಮೂಂಟ್ ಅವ್ರದ್ದು, ಮನೋವಿಶ್ಲೇಷಣಾ ಪಂಥ ಸಿಗ್ಮಂಡ್ ಫ್ರಾಯ್ಡ್ ಅವ್ರದ್ದು, ಗೆಸ್ಟಾಲ್ಟ್ ಪಂಥ ಗೆಸ್ಟಾಲ್ಟ್ ವಾದಿಗಳದು, ವರ್ತನಾ ಪಂಥ JB ವ್ಯಾಟ್ಸನ್ ಮತ್ತು ಇತರ ವರ್ತನವಾದಿಗಳದು, ಅದೇ ತರ ಜ್ಞಾನಾತ್ಮಕ ಪಂಥ ಪಿಯಾಜೆ ಮತ್ತು ಇತರ ಮನೋವಿಜ್ಞಾನಿಗಳು. ಹೀಗೆ ಅನೇಕ ಪಂಥಗಳು. ಉದಾಹರಣೆಗೆ ಮಾನವತಾ ಪಂಥ ನಮ್ಮ ಅಬ್ರಹಾಂ ಮಾಸ್ಲೋ ಅವ್ರದ್ದು. ಅದರಲ್ಲಿ ಒಂದು ಏರಿಯಾವನ್ನು ನಾನು ತಗೊಂಡಿದ್ದೀನಿ. ಅದು ಮನೋವಿಶ್ಲೇಷಣಾ ಪಂಥದ ಪಿತಾಮಹ ಎನಿಸ್ಕೊಂಡ ಸಿಗ್ಮಂಡ್ ಫ್ರಾಯ್ಡ್ ಅವರ ಮನಸ್ಸಿನ ರಚನಾ ಸಿದ್ಧಾಂತ, ದಿ ಸ್ಟ್ರಕ್ಚರಲ್ ಥಿಯರಿ ಆಫ್ ಮೈಂಡ್ ಅಂತ ಕರೀತಾರೆ. ಇದು ಇಡೀ ಅಭೂತಪೂರ್ವವಾಗಿ, ಕೆಲವರೆಲ್ಲ ಇದನ್ನ ಆಧುನಿಕ ಮನೋಜ್ಞಾನದ ಪಿತಾಮಹ ಅಂತ ಕರೀತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಲೈಂಗಿಕತೆಯನ್ನ ಮುಖ್ಯ ಆಯಾಮವಾಗಿ ಇಟ್ಕೊಂಡು ಮನಸ್ಸನ್ನ ವಿಶ್ಲೇಷಣೆ ಮಾಡಿದ, ಮನಸ್ಸಿನ ಚಿತ್ರಣವನ್ನು ಬಿಡಿಸಿದ, ಮನಸ್ಸಿನ ವಿನ್ಯಾಸವನ್ನು ಬಿಡಿಸಿದ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್. ಈ ಸಿಗ್ಮಂಡ್ ಫ್ರಾಯ್ಡ್ ಆಸ್ಟ್ರಿಯಾ ದೇಶದವರು. ಬಹಳ ಮುಖ್ಯವಾಗಿ ಒಂದು
ಅಭೂತಪೂರ್ವವಾದ ಹೊಸ ಮಾದರಿ ಸಿದ್ಧಾಂತವನ್ನು ಕೂಡ ಮಾಡೋದಕ್ಕೆ ಅವರು ಮನಸ್ಸಿನ ರಚನಾ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು. ಆ ಮನಸ್ಸಿನ ರಚನಾ ಸಿದ್ಧಾಂತದಲ್ಲಿ ಬಹಳ ಮುಖ್ಯವಾಗಿ 3 ಸಿದ್ಧಾಂತಗಳು ವಿಭಾಗ ಮಾಡ್ತಾರೆ. ಮನಸ್ಸನ್ನ ಮೊದಲು 2 ಭಾಗ ಮಾಡ್ಕೋತಾರೆ. ಅದರಲ್ಲಿ ಮುಖ್ಯವಾಗಿ ಒಂದು ಮನಸ್ಸಿನ ಆಯಾಮದ ಮೇಲೆ ಮಾನಸಿಕ ಅಂಶಗಳು ಅಂತ, ಇನ್ನೊಂದು ವ್ಯಕ್ತಿತ್ವದ ಆಯಾಮದ ಮೇಲೆ ವ್ಯಕ್ತಿತ್ವದ ಚರಾಂಶಗಳು ಅಂತ. ಅಂದ್ರೆ ಒಂದು ಮನಸ್ಸು, ದಿ ಸ್ಟ್ರಕ್ಚರಲ್ ಥಿಯರಿ ಆಫ್ ಮೈಂಡ್ ಅಲ್ಲಿ ಮನಸ್ಸು 2 ತರ ಕೆಲಸ ಮಾಡುತ್ತೆ. ಒಂದು ಮಾನಸಿಕ ಅಂಶಗಳಲ್ಲಿ, ಮತ್ತೊಂದು ವ್ಯಕ್ತಿತ್ವದ ಅಂಶಗಳಲ್ಲಿ. ಈ ಮಾನಸಿಕ ಅಂಶಗಳು ವ್ಯಕ್ತಿತ್ವದ ಅಂಶಗಳು ಅಂತ ಕರೆದ್ರೆ ಇಲ್ಲಿ ಪ್ರಜ್ಞೆ, ಕಾನ್ಶಿಯಸ್, ಅರೆ ಪ್ರಜ್ಞೆ, ಮೂರನೇದು ಸುಪ್ತ ಪ್ರಜ್ಞೆ, ಕಾನ್ಶಿಯಸ್, ಅನ್ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಅಂತ. ಇವುಗಳನ್ನ ಏನಂತ ಕರಿತೀವಿ ಅಂದ್ರೆ ಮನಸ್ಸಿನ ರಚನಾ ಸಿದ್ಧಾಂತದ ಮಾನಸಿಕ ಅಂಶಗಳಾದ ಪ್ರಜ್ಞೆ, ಅರೆ ಪ್ರಜ್ಞೆ, ಸುಪ್ತ ಪ್ರಜ್ಞೆ ಒಂದು ಆಯಾಮ. ಈ ಕಡೆ ಇದೆ ವ್ಯಕ್ತಿತ್ವದ 2ನೇ ಆಯಾಮ, ವ್ಯಕ್ತಿತ್ವದ ಚರಾಂಶಗಳು ಅಂತ ಕರೀತಾರೆ. ಅಲ್ಲಿ ಈದ್, ಈಗೋ, ಸೂಪರ್ ಈಗೋ. ಸ್ವಲ್ಪ ಗಮನ ಇರಲಿ. ಈದ್, ಈಗೋ, ಸೂಪರ್ ಈಗೋ. ನಾನು ಇಲ್ಲಿವರೆಗೂ ನಿಮ್ಮೊಂದಿಗೆ ಚರ್ಚೆ ಮಾಡಿದ ಪ್ರಶ್ನೆಗಳು ಈ ಏರಿಯಾಗೆ ಸಂಬಂಧಿಸಿದ್ದು. ಸಿಗ್ಮಂಡ್ ಫ್ರಾಯ್ಡ್ ಇರಲಾರ್ದೇ ಶೈಕ್ಷಣಿಕ ಮನೋಜ್ಞಾನ ಪ್ರಶ್ನೆಗಳು ಇರೋಕ್ ಸಾಧ್ಯ ಇಲ್ಲ. ಮುಖ್ಯ ಆಯಾಮವನ್ನು ಇಟ್ಕೊಂಡು ಈಗ ಇಲ್ಲಿ ವ್ಯಕ್ತಿತ್ವದ ಮೇಲೆ, ಇದು ಮಾನಸಿಕ ಅಂಶದ ಮೇಲೆ ಅಂದ್ರೆ ನೀವು ಮನೋವಿಶ್ಲೇಷಣೆ ವಿಧಾನ ಅಂತ ಓದ್ತೀವಿ. ವಿಧಾನಗಳಲ್ಲಿ ಅದು ಪ್ರಜ್ಞೆ, ಅರೆ ಪ್ರಜ್ಞೆ, ಸುಪ್ತ ಪ್ರಜ್ಞೆಯನ್ನು ಕೇಂದ್ರೀಕರಿಸಿದ ವಿಶ್ಲೇಷಣೆ. ಈಗ ನಾನು ಮಾತಾಡ್ತಿರೋದು ವ್ಯಕ್ತಿತ್ವ ಚಾಪ್ಟರ್ ಬರುವಂತದ್ದು ಮತ್ತು ಆರಂಭದಲ್ಲಿ ಮನೋವಿಜ್ಞಾನದ ಪಂಥಗಳು ಅಂತ ಕರೀತಾರೆ. ಅದು ಮನೋವಿಜ್ಞಾನದ ಪ್ರಮುಖ ಪಂಥವಾದ ಮನೋವಿಶ್ಲೇಷಣೆ ಸಿದ್ಧಾಂತ ಸಿಗ್ಮಂಡ್ ಫ್ರಾಯ್ಡ್ ಪ್ರತಿಪಾದಿಸಿದ್ದು. ಹಾಗಾದ್ರೆ 3 ಜನ ಬಹಳ ಮುಖ್ಯವಾದಂತಹ ಈ ವಾದವನ್ನು ಹೇಳಿದ್ರು. ಅದರಲ್ಲಿ ಸಿಗ್ಮಂಡ್ ಫ್ರಾಯ್ಡ್, ಕಾರ್ಲ್ ಯುಂಗ್ ಬಹಳ ಮುಖ್ಯ, ಕಾರ್ಲ್ ಯುಂಗ್, ಇನ್ನೊಬ್ರು ಆಡ್ಲರ್. ಸ್ವಲ್ಪ ಗಮನ ಇರಲಿ. ಸಿಗ್ಮಂಡ್ ಫ್ರಾಯ್ಡ್ ಮನೋವಿಶ್ಲೇಷಣಾ ಪಂಥದ ಪಿತಾಮಹ, ಕನಸುಗಳ ವಿಶ್ಲೇಷಕ, ಲೈಂಗಿಕತೆಯನ್ನು ಆಧಾರವಿಟ್ಟುಕೊಂಡು ಮನಸ್ಸಿನ ರಚನಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವನು. ಬಹಳ ಮುಖ್ಯವಾಗಿ ಮನೋವೈದ್ಯಕೀಯದ ಪಿತಾಮಹ. ಜೊತೆಗೆ ಈ ಸಿಗ್ಮಂಡ್ ಫ್ರಾಯ್ಡ್ ಆದಿಯಲ್ಲೇ ಮುಂದುವರೆದವರು ಕಾರ್ಲ್ ಯುಂಗ್ ಮತ್ತು ಆಡ್ಲರ್. ಈ ಕಾರ್ಲ್ ಯುಂಗು ಸಾಮಾನ್ಯ ಪ್ರಚೋದನೆ ಬಗ್ಗೆ ಹೇಳ್ತಾನೆ, ಆಡ್ಲರ್ ಜೈವಿಕ ಪ್ರಚೋದನೆ ಬಗ್ಗೆ ಹೇಳ್ತಾನೆ, ಸಿಗ್ಮಂಡ್ ಫ್ರಾಯ್ಡ್ ಲೈಂಗಿಕ ಪ್ರಚೋದನೆ ಹೇಳ್ತಾನೆ. ಈ 3 ಬಹಳ ಮುಖ್ಯ. ಒಂದಿಷ್ಟು ಬರೆಯಲ್ಲ ಈ ತರದ ಪ್ರಶ್ನೆಗಳು ಆಗ್ಬಹುದು. ಲೈಂಗಿಕ ಪ್ರಚೋದನೆ ಸಿಗ್ಮಂಡ್ ಫ್ರಾಯ್ಡ್, ಸಾಮಾನ್ಯ ಪ್ರಚೋದನೆ ಜನರಲ್ ಸ್ಟಿಮ್ಯುಲಸ್ ಅಂತ ಕರೀತಾರೆ. 3ನೇದು ಜೈವಿಕ ಪ್ರಚೋದನೆ, ಅಂದ್ರೆ ಇದೊಂದು ಮೂಲಭೂತ ಪ್ರಚೋದನೆ ಅಂತ. ಜೈವಿಕ ಪ್ರಚೋದನೆ. ಈ 3 ಮಾದರಿಯ ಪ್ರಚೋದನೆಗಳಲ್ಲಿ ಲೈಂಗಿಕ ಪ್ರಚೋದನೆ ಇಟ್ಕೊಂಡು ಸಿಗ್ಮಂಡ್ ಫ್ರಾಯ್ಡ್ ಮನಸ್ಸನ್ನ 2 ರೀತಿಯಲ್ಲಿ ವಿಭಾಗ ಮಾಡಿ ಅದರ ವ್ಯಕ್ತಿತ್ವದ ಚರಾಂಶಗಳ ಬಗ್ಗೆ ಇವತ್ತಿನ ಚರ್ಚೆಯಲ್ಲಿ ನಾನು ಈದ್ನ ಕುರಿತಾಗಿ ಕೆಲವು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಮಾತಾಡ್ತೇನೆ. ಮನಸ್ಸಿನ ರಚನಾ ಸಿದ್ಧಾಂತದಲ್ಲಿ ವ್ಯಕ್ತಿತ್ವದ ಚರಾಂಶದಲ್ಲಿ ಒಂದನೇದು ಈದ್, 2ನೇ ಚರಾಂಶ ಈಗೋ, 3ನೇ ಚರಾಂಶ ಸೂಪರ್ ಈಗೋ. ಇವನ್ನ ವ್ಯಕ್ತಿತ್ವದ ಅಂಶಗಳು ಅಂತ ಯಾಕೆ ಕರಿಬೇಕಂದ್ರೆ ಮಾನವ ಜೀವಿತಾವಧಿಯಲ್ಲಿ ಹುಟ್ಟಿನಿಂದ ಸಾಯವರೆಗೂ ವ್ಯಕ್ತಿಗಳಲ್ಲಿ ಈ 3 ಮಾದರಿಯ ವ್ಯಕ್ತಿಗಳು ಇರ್ತಾರೆ ಅಂತ ವ್ಯಕ್ತಿತ್ವದ ವರ್ಗೀಕರಣವನ್ನ ಮಾಡಿದವನು ಸಿಗ್ಮಂಡ್ ಫ್ರಾಯ್ಡ್. ಇಲ್ಲಿ ನಿಮಗೆ ಗಮನ ಇರಲಿ, ಈದ್ನ ಗುಣ ಅಂದ್ರೆ ಹೇಗಿರುತ್ತೆ ಅಂತ ಹೇಳಿದಾಗ ಇದು ಒಂದು ಜೈವಿಕ ಗುಣ ಇರುತ್ತೆ. ಅದಕ್ಕೆ ಇದು ಹುಟ್ಟಿನಿಂದ ಕಂಡು ಬರುತ್ತೆ. ಹುಟ್ಟಿನಿಂದ ಈದ್
ಯಾವ ಹುಟ್ಟಿನಿಂದ ಕಂಡು ಬರುತ್ತೆ, ಯಾವ ಜೈವಿಕ ಗುಣ ಆಗಿರುತ್ತೋ ಅದು ಆನುವಂಶಿಕ ಪ್ರೇರಣೆ ಇರುತ್ತೆ. ಆದ್ರಿಂದ ಪ್ರಶ್ನೆ ಕೇಳೋ ಮುಂದೆ ಈ ಕೆಳಗಿನ ಯಾವ ಚರಾಂಶವು ಅನುವಂಶೀಯ ಪ್ರೇರಿತವಾದದ್ದು ಅಂತ ಕೇಳ್ತಿರ್ತಾನ. ಅದಕ್ಕಿದು ಅನುವಂಶೀಯ ಗುಣ ಹೆಚ್ಚಿರುತ್ತೆ, ಅದಕ್ಕೆ ಮೂಲ ಗುಣ ಅಂತ ಕರಿತೀವಿ. ಅದಕ್ಕೆ ಇದು ಹುಟ್ಟಾಶಗಳ ಕಣಜ. ಬಹಳ ಮುಖ್ಯವಾದ ಒಂದು ಮಾತಿದೆ ಇಲ್ಲಿ, ಹುಟ್ಟಾಶಗಳ ಕಣಜ. ಹುಟ್ಟಿನಿಂದ ಬರುವ ಆಶೆಗಳಿದಾವೆ, ಹುಟ್ಟಾಸೆಗಳ ಕಣಜ. ಹುಟ್ಟಿನಿಂದ ಬರುವ ಆಶೆಗಳ ಕಣಜ ಇದು ಬಹಳ ಮುಖ್ಯವಾಗಿ. ಇದು ಹುಟ್ಟಿನಿಂದ ಕಂಡು ಬರುತ್ತದೆ ಅನ್ನೋದ್ರಿಂದ ಮಕ್ಕಳಲ್ಲಿ, ಪ್ರಾಣಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ ಮೂಲ ಗುಣ ಯಾವುದಾಗಿರುತ್ತೋ ಅದು ಇದ್ದಾಗಿರುತ್ತೆ. ಅದರಲ್ಲೂ ಮಗುವಿನಲ್ಲಿ ಕಂಡು ಬರುವ ಗುಣ ಇದು ಹುಟ್ಟಿನಿಂದ ಕಂಡು ಬರೆದ್ರೆ ಈಗೋ 3 ವರ್ಷದಲ್ಲಿ ಕಂಡು ಬರುತ್ತೆ, ಸೂಪರ್ ಈಗೋ 5 ವರ್ಷದಲ್ಲಿ ಕಂಡು ಬರುತ್ತೆ. ನನ್ನ ಆಯ್ಕೆ ಇಲ್ಲಿ ಇದನ್ನ ಕೇಂದ್ರೀಕರಿಸಿಕೊಂಡಿರೋದ್ರಿಂದ, ನನ್ನ ಪ್ರಶ್ನೆಗಳು ಇದನ್ನ ಕೇಂದ್ರೀಕರಿಸಿಕೊಂಡಿರೋದ್ರಿಂದ ಹುಟ್ಟಾಶೆಗಳ ಕಣಜ ಜೊತೆಗೆ ಇನ್ನೊಂದು ಮುಖ್ಯ ಲಕ್ಷಣ ಇದೆ. ಈ ಹಿಂದೆ ಟಿಇಟಿಗೆ GPST ಕ್ವಶನ್ ಕೇಳಿದ್ದಾರೆ, ಈ ಕೆಳಗಿನ ಯಾವ ಚರಾಂಶ ಸುಖಾಪೇಕ್ಷ ತತ್ವದ್ದು ಅಂತ. ಅಂದ್ರೆ ಈ ಹಂತದಲ್ಲಿ ಸುಖಾಪೇಕ್ಷೆಯನ್ನ ಮಗು ಬಯಸ್ತದೆ. ಸುಖಾಪೇಕ್ಷ ತತ್ವ ಇದು ಹೇಗಿರುತ್ತೆ ಅಂದ್ರೆ ಅವಿವೇಕ, ಅಸಹಜ, ಅನಾದರ, ಅಶಿಸ್ತು, ಅಜ್ಞಾನ, ಮೂಢತೆ ಇವುಗಳ ಪರ್ವತ ತರ ಇರುತ್ತೆ. ಇದು ಅಸಹಜಗಳ ಪರ್ವತ, ಇದು ಅವಿವೇಕದ ಪರ್ವತ. ಇದು ಅಂದ್ರೆ ಹುಟ್ಟಿದಂದಿನಿಂದ ಮಗು ಬೆಳೀತಾ ಇದ್ದಂಗೆ ಮೂಲಭೂತ ಲಕ್ಷಣಗಳು ಹಸಿವು, ಬಾಯಾರಿಕೆ, ನಿದ್ರೆ, ಕಾಮ, ವಿರಾಮ. ಅಂದ್ರೆ ಕಾಮ ಅಂದ್ರೆ ಬಯಕೆ ಅಂತ ಅರ್ಥ. ನೋಡಿ, ಈಗ ಈ ತರ ಉದಾಹರಣೆ ಕೊಟ್ಟು ಕೇಳ್ಬೋದು. ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಹಸಿವು, ಬಾಯಾರಿಕೆ, ನಿದ್ರೆ ಈ ಚರಾಂಶಕ್ಕೆ ಉದಾಹರಣೆಯಾಗಿವೆ ಅಂತ ಕೇಳ್ಬೋದು. ಅದು ಈದ್ನ ಗುಣಗಳಾಗಿವೆ. ಯಾವುದು ಮೂಲಭೂತವಾದಂತಹ ಅಪೇಕ್ಷೆಗಳು, ಜೈವಿಕ ಅಪೇಕ್ಷೆಗಳು ಹುಟ್ಟಿನಿಂದ ಬರೋವು, ಅವು ಹಸಿವು, ಬಾಯಾರಿಕೆಗಳು ಈದ್ನ ಗುಣಗಳು. ಮುಂದುವರೆದು ಇಲ್ಲಿ ನಾನಂದೆ ಅವಿವೇಕದ ಪ್ರತಿನಿಧಿ ಅಂತ, ಅಶಿಸ್ತಿನ ಪ್ರತಿನಿಧಿ. ಅಂದ್ರೆ ಮಕ್ಕಳಲ್ಲಿ ತಪ್ಪು ಮಾಡಿದ್ರೆ ದೊಡ್ಡ ಶಿಕ್ಷೆ, IPC ಸೆಕ್ಷನ್ ಪ್ರಕಾರ ನಾವು ಅಂದ್ಬಿಡಂಗಿಲ್ಲ, ಶಿಕ್ಷೆ ಕೊಟ್ಬಿಡ್ತೀವಿ ಅನ್ನಲ್ಲ. ಮಕ್ಕಳಲ್ಲಿ ಕಂಡು ಬರುವ ಆ ಅಶಿಸ್ತು, ಅವಿವೇಕ ಅನ್ನೋದು ಶಿಕ್ಷಕ ಗೌರವ ಅಂದ್ರ ಇಲ್ಲ, ಇನ್ನು ಬದಲಾವಣೆ ಹಂತದಲ್ಲಿ ಅವ್ರು ಇರ್ತಾರೆ. ಬದಲಾವಣೆ ಹಂತದಲ್ಲಿ ಇರ್ತಾರೆ ಅಂದ್ರೆ ಅದು ಈಗೋ ಕೆಲಸ ಮಾಡ್ಬೇಕು. ಅದಕ್ಕೂ ಮೊದಲು ಹುಟ್ಟಿನಿಂದ ಬೆಳೀತಾ ಇರ್ಬೇಕಾದ್ರೆ ಕೆಲವು ಮೂಲ ಲಕ್ಷಣಗಳನ್ನ ಮಗು ಪಡ್ಕೊಂಡಿರ್ತದೆ. ಅದು ಸುಖಾಪೇಕ್ಷ ತತ್ವ. ತತ್ಕ್ಷಣ ಬೇಡಿಕೆ ಈಡೇರಬೇಕೆಂದು ಮಗು ಬಯಸ್ತದೆ. ಬಹಳ ಮುಖ್ಯ, ಇದು ಪ್ರಶ್ನೆ ಆಗಿದೆ, CTETಗೆಲ್ಲ ಆಗಿದೆ ಇದು. ತತ್ಕ್ಷಣ ಬೇಡಿಕೆ ಈಡೇರಬೇಕು ಅಂದ್ರೆ ತಮ್ಮ ತಾಯಿಯನ್ನ, ತಂದೆಯನ್ನ ಹಠ ಮಾಡ್ಕೊಂಡಿದ್ದ ಮಗು ತನಗೆ ಬೇಕಾದ ವಸ್ತು ಬೇಕಂದ್ರೆ ಬೇಕು ಅಂತ ಹಠ ಹಿಡಿತದಲ್ಲ, ಇದಕ್ಕ ತತ್ಕ್ಷಣ ಬೇಡಿಕೆ ಈಡೇರಬೇಕು ಅಥವಾ ಸುಖಾಪೇಕ್ಷ ತತ್ವ ಇದರ ಗುಣ. ತತ್ಕ್ಷಣ ಬಹಳ ಮುಖ್ಯ, ಬೇಕಂದ್ರೆ ತತ್ಕ್ಷಣದ ತತ್ವ. ಪ್ರಮುಖವಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 4 ಶಬ್ದಗಳು ಬಹಳ ಮುಖ್ಯ. ಅದಕ್ಕೆ ನಾವು ಕೀವರ್ಡ್ಸ್ ಮೆಥಡ್ ಇದೆಯಲ್ಲ, ಆ ಕೀವರ್ಡ್ಸ್ ಮೆಥಡ್ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳದ ಬಹಳ ವಿಶೇಷವಾದ ತಂತ್ರ. ಇಲ್ಲಿ ಒಂದು ಜೈವಿಕ ತತ್ವ, 2ನೇದು ಅನುವಂಶೀಯ ಮೂಲದ್ದು, 3ನೇದು ಹುಟ್ಟಾಶೆಗಳ ಕಣಜ, 4ನೇದು ಸುಖಾಪೇಕ್ಷ ತತ್ವದ್ದು, 5ನೇದು ತತ್ಕ್ಷಣ ಬೇಡಿಕೆ ಈಡೇರಬೇಕೆಂದು ಮಗು ಬಯಸುವ ಈ ಗುಣ ಸಿಗ್ಮಂಡ್ ಫ್ರಾಯ್ಡ್ ಅವರು ಪ್ರತಿಪಾದಿಸಿದ ಈ ಚರಾಂಶಕ್ಕೆ ಉದಾಹರಣೆಯಾಗಿದೆ ಅಂದ್ರೆ ಅದು ಈದ್ನ ಗುಣ. ಇದನ್ನೇ ಅನ್ವಯ ಮಾದರಿಯಲ್ಲಿ ಪ್ರಶ್ನೆ ಮಾಡುವ ಮುಂದೆ ಈ ಗುಣವನ್ನು ಇಟ್ಕೊಂಡು ಒಂದು ಶಾಲೆಗೆ ಬಂದ ಮಗು ಇತರ ವಿದ್ಯಾರ್ಥಿಗಳೊಂದಿಗೆ ಹಠಕ್ಕೆ ಬಿದ್ದು ಇತರರ ಕೈಯಲ್ಲಿರುವ ವಸ್ತುಗಳನ್ನ ಕಿತ್ತುಕೊಳ್ಳುತ್ತಾನೆ. ಅದನ್ನ ತಾನೇ ಬಳಸಿಕೊಳ್ಳುವ ಅಪೇಕ್ಷೆಯನ್ನು ಹೊಂದಿದ್ದಾನೆ. ಹೀಗೆ ಇತರರ ಕೈಯಲ್ಲಿರುವ ವಸ್ತುಗಳನ್ನ ಕಿತ್ತುಕೊಳ್ಳುವ ಆಕ್ರಮಣ ಪ್ರವೃತ್ತಿಯು ಸಿಗ್ಮಂಡ್ ಫ್ರಾಯ್ಡ್ ಅವರು ಪ್ರತಿಪಾದಿಸಿದ ಈ ಚರಾಂಶಕ್ಕೆ ಉದಾಹರಣೆಯಾಗಿದೆ. ಇದು ಅನ್ವಯಿಕ ಪ್ರಶ್ನೆ. ನಾನು ಮಾತಾಡ್ತಾ ಇರೋದು ಪುಸ್ತಕದಲ್ಲಿ ಇರೋದು ಥಿಯರಿ. ಈ ಥಿಯರಿಯನ್ನ ತರಗತಿಗೆ ಹೆಂಗ್ ತಗೊಂಡು ಹೋಗೋದು, ಅದು GPSTR, HSTR, PST ಬೇಡುವ ಪ್ರಶ್ನೆಗಳ ಮಾದರಿ. ನಿಮ್ಗೆ ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ನೋಡಿ, ಇನ್ನೊಬ್ಬರ ಕೈಯಿಂದ ಕಿತ್ಕೊಳ್ತಿದೆ ಅಂದ್ರೆ ಅದು ಮೂಲ ಗುಣ, ಮಗುವಿನ ಮೂಲ ಗುಣ. ಆ ಮಗುವಿನ ಮೂಲ ಗುಣ ನಕಾರಾತ್ಮಕವಾಗಿದ್ದಾಗ ಅದು ಇದ್ದಾಗಿರುತ್ತೆ. ಒಂದು ಕೀವರ್ಡ್ಸ್ ನಿಮ್ಗೆ ಕೊಡೋದಾದ್ರೆ ಯಾವುದು ನಕಾರಾತ್ಮಕವೋ, ಯಾವುದು ಸ್ವಾರ್ಥಪರವೋ, ಯಾವುದು ತಾನುಂಟು ತನ್ನ ಲೋಕ ಉಂಟು ಅನ್ನಂಗಿರುತ್ತೋ. ನೋಡಿ, ಜನರಲೈಸೇಷನ್ ಮಾಡ್ತಾ ಇದ್ದೀನಿ, ಈಗ ಸಾಮಾನ್ಯೀಕರಿಸ್ತಾ ಇದ್ದೀನಿ ವಿಷಯನ. ನಾನಿಲ್ಲಿ ಬರೆದಿದ್ದು ಪ್ರಶ್ನೆಗಳು ಬರದೇ ಇದ್ರು ಕಾನ್ಸೆಪ್ಟ್ ನೋಡ್ಬಿಟ್ರೆ ನಿಮ್ಗೆ ಉತ್ತರ ಬರೆಯಕ್ಕೆ ಬರ್ಬೇಕು. ಏನ್ ಕಾನ್ಸೆಪ್ಟ್ ಅದು? ತಾನುಂಟು ತನ್ನ ಲೋಕ ಉಂಟು, ಸ್ವಾರ್ಥ, ತನಗೇ ಬೇಕು, ತನ್ನ ಸುಖವನ್ನ ತಾನೇ ಅಪೇಕ್ಷಿಸುವುದು, ಇಂಥ ಸೀಮಿತ ಸ್ವಾರ್ಥಪರವಾದ ಲಕ್ಷಣಗಳು ಒಂದು ವಾಕ್ಯವನ್ನ ಕ್ರಿಯೇಟ್ ಮಾಡಿದ್ರೆ ಅದು ಯಾವ ಚರಾಂಶ ಅಂತ ಕೇಳಿದ್ರೆ ಅದು ಈದ್ ಅಂತ ಕರಿಬೇಕು. ಈ ಅಂಶವನ್ನ ಗಮನಕ್ಕೆ ತಗೊಂಡು ಇದು ಹುಟ್ಟಿನಿಂದ ಕಾಣಬರುತ್ತೆ, ಇದು ಜೈವಿಕ ಗುಣ,
ಇದು ತಾನುಂಟು ತನ್ನ ಲೋಕ ಉಂಟು ಅನ್ನಂಗ ಸ್ವಾರ್ಥಪರವಾಗಿರುತ್ತೆ, ಸುಖಾಪೇಕ್ಷೆಯನ್ನ ಇದು ಬಯಸ್ತದೆ. ಜೊತೆಗೆ ಬಹಳ ಮುಖ್ಯವಾಗಿ ಹುಟ್ಟಾಶೆಗಳ ಕಣಜ. ಹುಟ್ಟಾಶೆಗಳನ್ನು ಹುಟ್ಟಿನಿಂದ ಏನೇನು ಬಂದಿರುತ್ತೆ, ಹಸು, ಬಾಯಾರಿಕೆ, ನಿದ್ರೆ, ಕಾಮ, ವಿರಾಮ ಇವನ್ ಈಡೇರಿಸ್ಬೇಕಂತ ಎಲ್ಲ ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿ, ಕೀಟ, ಜೊತೆಗೆ ಮಾನವ ಅಂದ್ರೆ ಮಗು. ಇದು ಯಾರ ವಸ್ತು ಎಂತ ವಸ್ತು ಇದು ಬೇಕಾಗಿಲ್ಲ. ಹಸಿವಾಗಿದೆ ಅಂದ್ರೆ ಕಿತ್ಕೊಂಡಾದ್ರೂ ತಿನ್ಬೋದು, ಅಥವಾ ಅದನ್ನ ಇನ್ನೊಬ್ರ ಕಡೆಯಿಂದ ಪಡ್ಕೊಂಡಾದ್ರೂ ತಿನ್ಬೋದು. ಅಂದ್ರೆ ಅದರ ಅರ್ಥ ಇಂಥ ಜೈವಿಕ ಲಕ್ಷಣಗಳನ್ನು ಹೊಂದಿ ನಮ್ಮ ತರಗತಿಗೆ ಬಂದ ಮಗು ಆ ಮಗುವಿನ ಈತ ಗುಣವನ್ನ ಸೂಪರ್ ಈಗೋದ ಗುಣವನ್ನಾಗಿ ಮಾರ್ಪಡಿಸುವುದೇ ಶಿಕ್ಷಣದ ಗುರುತರ ಉದ್ದೇಶ. ನಮ್ಮ ಉದ್ದೇಶ ಸೂಪರ್ ಈಗೋದ ಗುಣವನ್ನು ಬೆಳೆಸೋದು. ಇದು ಒಂದು ನೈತಿಕ ಸೆನ್ಸಾರ್ ಇದೆ, ಇದನ್ನು ನೆರವೇರಿಸೋದು. ನಾನು ಈ ವಿಷಯಗಳಿಗೆ ಹೋಗಲ್ಲ, ನನಗೆ ಸಮಯದ ಮಿತಿ ಇರೋದ್ರಿಂದ ಇದನ್ನ ಪರ್ಫೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಈ ಈತ ಗುಣಗಳನ್ನ ಸುಪರ್ಯುಗದ ಗುಣಗಳನ್ನಾಗಿ ಬದಲಾಯಿಸುವ ಶಿಕ್ಷಣವು ಯಾವ ಚರಾಂಶ ಅಂತ ಕೇಳಬಹುದು. ಬಹಳ ಅದ್ಭುತವಾದ್ದು, ಒಂದೂವರೆ ಗಂಟೆ ಅದ್ಭುತವಾದ ಪರಿಕಲ್ಪನೆ ಇದು. ಈ ಈತ ಗುಣವನ್ನ ಸುಪರ್ಯುಗದ ಗುಣವನ್ನಾಗಿಸುವ ಶಿಕ್ಷಣ ವ್ಯವಸ್ಥೆ, ಬೋಧನಾ ಕಲಿಕಾ ಪ್ರಕ್ರಿಯೆ. ನೋಡಿ, ಇವೆಲ್ಲ ಅನ್ವಯದ ಪ್ರಶ್ನೆಗಳು. ಇವಕ್ಕೆಲ್ಲ ಏನಂತ ಕರೀತಾರೆ? ಬಳಕೆಯ ಶೈಕ್ಷಣಿಕ ಮನೋಜ್ಞಾನ. ಇದು ತರಗತಿಗೆ ಉಪಯೋಗವಾಗುವ ಶೈಕ್ಷಣಿಕ ಮನೋಜ್ಞಾನ. ಶಿಕ್ಷಣ ವ್ಯವಸ್ಥೆಯಲ್ಲಿ ಪಠ್ಯ ಪುಸ್ತಕ ಬಳಸ್ತೀವಿ, ಸಹಪಠ್ಯ ಬಳಸ್ತೀವಿ, ಪಠ್ಯೇತರ ಚಟುವಟಿಕೆ ಬಳಸ್ತೀವಿ. ಶಿಕ್ಷಕ ಅಭೂತಪೂರ್ವ ಬೋಧನಾ ವಿಧಾನಗಳನ್ನು ಬಳಸ್ತಾನೆ. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಮನಸ್ಸನ್ನ ಪರಿವರ್ತಿಸೋಕ್ಕೋಸ್ಕರ ಆ ಶಿಕ್ಷಕ ಏನೆಲ್ಲ ತಂತ್ರಗಳನ್ನ, ಏನೆಲ್ಲ ಉಪಾಯಗಳನ್ನ ಬಳಸ್ತಿದ್ದಾನಂದ್ರೆ ಅವೆಲ್ಲವುಗಳು ಈ ಚರಾಂಶವಾಗಿ ಕೆಲಸ ಮಾಡುತ್ತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಈಗೋವಾಗಿ ಕೆಲಸ ಮಾಡುತ್ತೆ. ಈಗೋದಲ್ಲೇ ಒಂದು 10-20 ಪಾಯಿಂಟ್ಸ್ಗಳಿದಾವೆ. ನಾನು ಇದಕ್ಕೆ ಸೀಮಿತಗೊಳಿಸಿಕೊಂಡು ಪ್ರಶ್ನೆಗಳನ್ನ ಕೇಳ್ತಿರೋದ್ರಿಂದ ಈ 4-6 ಪ್ರಶ್ನೆಗಳ ಮಿತಿಯನ್ನು ಹೊರತುಪಡಿಸಿ ಪ್ರಶ್ನೆಗಳು ಬರಕ್ ಚಾನ್ಸ್ ಇಲ್ಲ. ಇದರ ಆಚೆಗೂ ಪ್ರಶ್ನೆಗಳು ಬಂದ್ರೆ ಅದನ್ನು ಅನ್ವಯ ಮಾಡಿರ್ತಾನೆ. ಹೇಗೆ? ಒಬ್ಬ ವಿದ್ಯಾರ್ಥಿ ಅಂತ ತಗೊಳ್ತಾನೆ, ಆ ವಿದ್ಯಾರ್ಥಿಯ ಗುಣಗಳನ್ನ ತಗೊಳ್ತಾನೆ. ಆ ಗುಣಗಳು ನಕಾರಾತ್ಮಕವಾಗಿದ್ರೆ, ಆ ಗುಣಗಳು ಸೀಮಿತವಾಗಿದ್ರೆ, ಆ ಗುಣಗಳು ಸ್ವಾರ್ಥಪರವಾಗಿದ್ರೆ ನೀವೇನು ಯೋಚನೆ ಮಾಡಬೇಡಿ, ಇದ್ದಂತ ಉತ್ತರ ಹಾಕ್ಬಿಡಿ. ತನ್ನಲ್ಲಿಲ್ಲದ ವಸ್ತುವನ್ನ ತಾನು ಪಡೆದುಕೊಳ್ಳಬೇಕು ಎಂಬ ಆಶೆಯಿಂದ ಒಂದು ಮಗು ಇತರ ಮಗುವಿನೊಂದಿಗೆ ಜಗಳಕ್ಕಿಳಿದು ಆ ವಸ್ತುವನ್ನ ಕಿತ್ತುಕೊಳ್ಳುತ್ತಾನೆ ಎಂದರೆ ಮಗುವಿನಲ್ಲಿ ಕಂಡು ಬರುವ ಗುಣವಿದು. ಅಂದ್ರೆ ಈದ್ನ ಗುಣ ಇದು. ಇನ್ನೂ ಸರಳವಾಗಿ ಈದ್ ನಾನು ಅಂದ ಹಾಗೆ, ಈಗೋ ನಾವು ಎಂದ ಹಾಗೆ, ಸೂಪರ್ ಈಗೋ ನಾವೆಲ್ಲರೂ ಎಂದ ಹಾಗೆ. ಸುಮ್ಮನೆ ಒಂದು ಸೂಚನೆಯನ್ನ ಕೊಡ್ತಾ ಇದೆ, ನಾವು ಏನು ಅಂತ ಸೂಚನೆ ಕೊಡ್ತಾ ಇದ್ದೇನೆ. ಪ್ರತಿಯೊಂದರಲ್ಲೂ 10-15 ಅಂಶಗಳು ಇಟ್ಕೊಂಡು ಅದನ್ನ ಕ್ರೋಢೀಕರಣ ಮಾಡಿ ಪ್ರಶ್ನೆಗಳನ್ನು ಕೇಳಲೇಬೇಕಾ ನಾವು. ಕೊನೆ ಅಂಶಕ್ಕೆ ಈಗ ಬಂದ್ಬಿಡೋಣ. ಇಷ್ಟೆಲ್ಲ ಹೇಳಿದ್ಮೇಲೆ ಮೊದಲು ನೋಡಿದ ಪ್ರಶ್ನೆಗಳನ್ನ ಇನ್ನೊಮ್ಮೆ ಅವಲೋಕಿಸೋಣ. ಬೇಕಾದ್ರೆ ನೀವು ಈ ಉತ್ತರ ಹೇಳ್ತೀರ ನೋಡೋಣ. ಮೊದಲು ಅನ್ಕೊಂಡಿದ್ದೇನು, ಈಗ ಹೇಳ್ತಾ ಇರೋದೇನು? ಈ ಒಂದನೇ ಪ್ರಶ್ನೆ ನೋಡ್ತಾ ಬನ್ನಿ. ಈ ಕೆಳಗಿನವುಗಳಲ್ಲಿ ಮನೋಜ್ಞಾನಿಗಳಿದ್ದಾರೆ, ಮನೋವಿಶ್ಲೇಷಣವಾದಿಗಳನ್ನ ಗುರುತಿಸಿ. ಯಾರು ಇವರಲ್ಲಿ ಮನೋವಿಶ್ಲೇಷಣವಾದಿಗಳು? ಕಾರ್ಲ್ ಯುಂಗ್, ಸಿಗ್ಮಂಡ್ ಫ್ರಾಯ್ಡ್, ಇವರು ಮನೋವಿಶ್ಲೇಷಣವಾದಿಗಳು. ಇಲ್ಲಿ ಡೌಟ್ ಬರೋದೇನು ಗೊತ್ತಾ? ಸಿಗ್ಮಂಡ್ ಫ್ರಾಯ್ಡ್ ಎಲ್ಲರಿಗೂ ಗೊತ್ತಿರ್ತಾನೆ. ಸಿಗ್ಮಂಡ್ ಫ್ರಾಯ್ಡ್ ಹೌದು, ಸಿಗ್ಮಂಡ್ ಫ್ರಾಯ್ಡ್ ಹೌದು, ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಇಲ್ಲ, ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಇದ್ದಾನೆ. ಇದು ಕಾಮನ್ ಎರರ್ ಹೆಂಗಾಗ್ತವೆ ಪರೀಕ್ಷೆಯಲ್ಲಿ ಅಂದ್ರೆ, ಫೆಮಿಲಿಯರ್ ಇದ್ದರು ಗೊತ್ತಿರ್ತಾರೆ, ಅಯ್ಯೋ ಇದ್ರ ಜೊತೆ ವ್ಯಾಟ್ಸನ್ ಅಲ್ಲ, ಇದಲ್ಲ ಅಂತ ಹಾಕ್ತೀರಿ. ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್, ಕಾರ್ಲ್ ರೋಜರ್ಸ್, ನೋಡು ಕಾರ್ಲ್ ರೋಜರ್ಸ್ ಡೌಟ್ ಹೊಡಿತಾನೆ, ಕಾರ್ಲ್ ರೋಜರ್ಸ್ ಸಿಗ್ಮಂಡ್ ಫ್ರಾಯ್ಡ್ ಹೌದು. ಅಥವಾ ಇಲ್ಲಿ ಅಬ್ರಾಹಂ ಮಾಸ್ಲೋ, ಅಬ್ರಾಹಂ ಮಾಸ್ಲೋ ಅಲ್ಲ, ಮಾನವತಾವಾದಿ ಗೊತ್ತಿರುತ್ತೆ. ಹಾಗಾದ್ರೆ ಈ ಆಪ್ಷನ್ಸ್ ಇಲ್ಲ. ಇಡೀ ನಮ್ಮ GPST ಅಥವಾ HSTR ಯಾವುದೇ ಶೈಕ್ಷಣಿಕ ಮನೋಜ್ಞಾನದಲ್ಲಿ 50-50 ಬಂದ್ ನಿಲ್ತಾವ. 50-50 ಅಂದ್ರೆ ಗೊತ್ತಲ್ಲ, ನಾವು ಚೆನ್ನಾಗಿ ಓದ್ದವ್ರಿಗೆ ಸಹಿತ 4 ಆಯ್ಕೆಯಲ್ಲಿ 2 ಆಯ್ಕೆಗಳು ಅಲ್ಲ ಅಂತ ಗೊತ್ತಾಗುತ್ತೆ. ಇನ್ನೆರಡರಲ್ಲಿ ಇದು ಸರಿನಾ ಇದು ಸರಿನಾ ಇದು ಸರಿನಾ ಇದು ಸರಿನಾ ಅಂತ ಯೋಚನೆ ಮಾಡ್ತೀವಿ. ಅವಾಗ ಏನ್ ಮಾಡ್ತೀವಿ, ಇಲ್ಲಿ ಕಾರ್ಲ್ ರೋಜರ್ಸ್ ಮತ್ತು ಸಿಗ್ಮಂಡ್ ಫ್ರಾಯ್ಡ್ ಇರ್ಬೋದು ಏನ್ಬಿಡಿ, ಇಲ್ಲಿ ಕಾರ್ಲ್ ಯುಂಗ್, ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್, ಹಿಂಗ್ ಯೋಚನೆ ಮಾಡಿ ಈ ಕಾರ್ಲ್ ಡೌಟ್ ಹೊಡೆದ ಮೊದಲು ಇದನ್ನ ಅನ್ಕೊಂಡಿರ್ತೀರಿ, ಇದು ಇರ್ಬೋದು ಅಂತ ಚುಕ್ಕಿ ಇಟ್ಟಿರ್ತೀರಿ. ಬೇಡ ಬಿಡು ನೋಡೋಣ ಅಂತ ಮತ್ತೆ ಮುಂದಿನ ಪ್ರಶ್ನೆ ಉತ್ತರ ಮಾಡ್ಕೊಂಡು ವಾಪಸ್ ಬರ್ತೀರಿ. ವಾಪಸ್ ಬಂದು ಯಾವ್ದಾಕಣ ಅಂದ್ರೆ ಮುಂದೆ ಇದೇ ಇರ್ಬೋದೇನೋ ಅಂತ ಅತಿ ಹೆಚ್ಚು ಯೋಚನೆ ಮಾಡಿ ಇದನ್ನ ಹಾಕಿಕೊಡ್ತೀರಿ ಉತ್ತರನ, ಕಾರ್ಲ್ ರೋಜರ್ಸ್, ಸಿಗ್ಮಂಡ್ ಫ್ರಾಯ್ಡ್ ಅಂತ. ಕೀ ಆನ್ಸರ್ ಬಿಟ್ಟ ಮೇಲೆ ಗೊತ್ತಾಗ್ತೈತಿ, ಅಯ್ಯೋ ಉತ್ತರ ಇದಲ್ಲ, ಡಿ ಕಾರ್ಲ್ ರೋಜರ್ಸ್ ಅಲ್ಲ, ಅವರು ಕಾರ್ಲ್ ಯುಂಗು ಅಂತ.
ಆಮೇಲೆ ಯೋಚನೆ ಮಾಡ್ತೀರಿ, ಒಂದ್ ಮಾರ್ಕ್ಸ್ನಾಗ ತೊಂದರೆ ಆಗಿರ್ತೈತಿ. ಯೋಚನೆ ಮಾಡಿ ಇಲ್ಲಿ ಚುಕ್ಕಿ ಇಟ್ಟಿರ್ತೀರಿ, ಅಯ್ಯೋ ನಾ ಮೊದ್ಲು ಇದನ್ನ ಅನ್ಕೊಂಡಿದ್ದೆ, ಈ ಚುಕ್ಕಿ ಇಟ್ಟಿದ್ದೆ. ಆಮೇಲೆ ನೀವು ಪ್ರಶ್ನೆ ಮಾಡ್ಕೊಂತೀರಿ, ಯಾರಿಟ್ಟರಿ ಈ ಚುಕ್ಕಿ ಅಂತ. ನೀವೇ ಇಟ್ಟಿರ್ತೀರಿ ಅದನ್ನ. ಈಗ ಈ ತಪ್ಪುಗಳನ್ನ ಮಾಡಬಾರದು. ಯಾವಾಗ ತಪ್ಪುಗಳಾಗ್ತವೆ, ಕಾನ್ಸೆಪ್ಟ್ ಕ್ಲಿಯರ್ ಇರಲಿಲ್ಲ ಅಂದ್ರೆ ಈ ತಪ್ಪಾಗ್ತಾವ. ಅದಕ್ಕೆ ಜ್ಞಾನಾತ್ಮಕ ಪ್ರಶ್ನೆಯನ್ನ ರಿವಿಷನ್ ಮೆಥಡ್ ಮೇಲೆ ಮತ್ತೆ ಮತ್ತೆ ಓದ್ಕೋಬೇಕು. ಕಾನ್ಸೆಪ್ಟ್ ಇದ್ದಿದ್ದನ್ನ ಅದರ ಒಳಬರುವುಗಳನ್ನು ತಿಳ್ಕೊಬೇಕು. ಮತ್ತೆ ತರಗತಿಗೆ ಹೋದಾಗ ಇದನ್ನ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಈ 3 ವಿಧಾನದಿಂದ ಓದಿದ್ರೆ ಮಾತ್ರ ಶೈಕ್ಷಣಿಕ ಮನೋಜ್ಞಾನದ 50 ಪ್ರಶ್ನೆಗಳನ್ನು ಬರೀಬಹುದು. 2ನೇ ಪ್ರಶ್ನೆ ನೋಡೋಣ. ತತ್ಕ್ಷಣದ ಬೇಡಿಕೆ ಈಡೇರಬೇಕೆಂದು ಬಯಸುವ ವ್ಯಕ್ತಿತ್ವದ ಸಾರಾಂಶ. ಈಗ ನೋಡಿ, ಇದು ತಿಳುವಳಿಕೆ ಪ್ರಶ್ನೆ. ನಾ ಹೆಚ್ಚು ಮಾತಾಡಿದ್ದೇನೆ ಆಗ್ಲೇ. 4-5 ಶಬ್ದ ಇದ್ರೆ ಇದ್ ಸಿಕ್ಬಿಡುತ್ತೆ. ತತ್ಕ್ಷಣ ಬೇಡಿಕೆ ಈಡೇರಬೇಕು, ಸುಖಾಪೇಕ್ಷೆ ತತ್ವ, ತಾನುಂಟು ತನ್ನ ಲೋಕ ಉಂಟು, ಅಶಿಸ್ತು ವಿವೇಕದ ಪ್ರತಿನಿಧಿ, ಜೈವಿಕ ಗುಣ, ಹುಟ್ಟಾಶೆಗಳ ಗಣಜ, ಹುಟ್ಟಿನಿಂದ ಕಂಡು ಬರುತ್ತೆ, ಅನವಶ್ಯ ಮೂಲದ್ದು. ಎಷ್ಟು ಪದ ಇದ್ದು ಬಿಟ್ರೆ ನೀವು ಯಾವ್ದನ್ನ ಹಾಕೋದ್ ಬೇಕಾಗಿಲ್ಲ, ಇದನ್ನ ಹಾಕ್ಬೇಕು. ಹುಟ್ಟಿನಿಂದ ಕಂಡು ಬರೋ ಗುಣ ಮೂಲ ಗುಣ, ಜೈವಿಕ ಗುಣ. ಅದಕ್ಕೆ ಇದು ಪ್ರಶ್ನೆ ತತ್ಕ್ಷಣ ಬೇಡಿಕೆ ಈಡೇರಬೇಕು. ಅದು ಯಾರಿಗೆ ಸಂಬಂಧಿಸಿದ್ದು, ಕಾನೂನು ನಿಯಮನ ಏನು ಗೊತ್ತಿಲ್ಲ, ನನಗೆ ಈಗ ಬೇಕಂದ್ರೆ ಬೇಕು. ಇದು ಈ ಗುಣ ಮಕ್ಕಳಲ್ಲಿ ಮಾತ್ರ ಇರುತ್ತಂದ್ರೆ ಇಲ್ಲ, ಈ ಬೆಳಿತಾ ಬೆಳಿತಾ ಎಲ್ಲರಲ್ಲಿ ಇದಿರ್ಬೋದು. ಈ ಲಕ್ಷಣನ ಮುಂದುವರೆದ್ರ ಅವ್ರ ಹೆಸರಿನ ಮುಂದೆ ಬಿರುದು ಏನ್ ಬರ್ತೈತಿ ಗೊತ್ತಂದ್ರೆ, ಕುಖ್ಯಾತ. ಪ್ರಖ್ಯಾತ ಬರಲ್ಲ, ಕುಖ್ಯಾತ, ನರಹಂತಕ. ಅವು ಬಿರುದುಗಳ, ಅವು ಎದ್ರ ಬಿರುದುಗಳು? ಈದ್ನ ಪರ್ವತವಾಗಿ ಅವನು ಸೂಪರ್ಯುಗಕ್ಕೆ ಹೋಗಿರ್ತಾನ. ಅದ ನೆಗೆಟಿವ್ ಸೂಪರ್ಯುಗ ಆಗಿರ್ತೈತಿ. ನಮ್ಮ ಉದ್ದೇಶ ಈದ್ನ ಗುಣಗಳನ್ನ ಕಳಚಿ ಸೂಪರ್ಯುಗದ ಗುಣಗಳನ್ನಾಗಿ ನಿರ್ಮಿಸುವುದೇ ಶಿಕ್ಷಣದ ಗುರುತರ ಉದ್ದೇಶ. ಇದನ್ನ ಹಂಗೆ ಉಳಿಸ್ಕೊಂಡು ಹೋದ್ರೆ ಮಗು ಆಕ್ರಮಣ, ಹಸಿವು, ಬಾಯಾರಿಕೆ, ನಿದ್ರೆ, ಕಾಮವಿರಂ ಇವುಗಳನ್ನ ಸ್ವಾರ್ಥಪರವಾಗಿ ತಾನೇ ಬೆಳೆಸ್ಕೊಂಡು ಹೋಗೋದು, ದೌರ್ಜನ್ಯ, ಈ ತರದ ಮಾದರಿಗಳನ್ನ ಮುಂದುವರಿಸ್ಕೊಂಡು ಹೋಗೋದು. ಅದನ್ನ ಯಾವುದೇ ಶಿಕ್ಷಣ ವ್ಯವಸ್ಥೆ ಅವನು ಪರಿವರ್ತಿಸಲಿಲ್ಲ ಅಂದ್ರೆ ನೆಗೆಟಿವ್ ಆಗುತ್ತೆ. ಅವನನ್ನೇ ನಾವು ಅನೇಕ ರೀತಿಯಲ್ಲಿ ನಕಾರಾತ್ಮಕವಾಗಿ ಸಮಾಜಘಾತಕ ಶಕ್ತಿಗಳಾಗಿ ಬೆಳೀತಾರೆ. ಆಗ ಆಗ್ಬಾರ್ದು ಅಂದ್ರೆ ಈಗೋ ಕೆಲಸ ಮಾಡ್ಬೇಕು. ನಾನು ಆ ವಿಚಾರಕ್ಕೆ ಹೋಗಲ್ಲ. ಈಗ ಇದಕ್ಕೆ ಸುತ್ತಷ್ಟೇ ಮಾತಾಡ್ತಾ ಇದ್ದೀನಿ. ನಂತರದ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ನೋಡೋಣ. ವ್ಯಕ್ತಿತ್ವದ ತ್ರಿಗುಣಕಾರಕಗಳು ಯಾವುದು? ಇದು ಜ್ಞಾನಾತ್ಮಕ ಪ್ರಶ್ನೆ. ನಾನೊಂದು ಚಾರ್ಟ್ ಹಾಕಿ ಬಳಸಿದ್ನಲ್ಲ, ಪ್ರಜ್ಞೆ, ಅರಪ್ರಜ್ಞೆ, ಸುಪ್ತ ಪ್ರಜ್ಞೆ 1ನೇ ಕಾಲಮಲ್ಲಿ, 2ನೇದ್ರಲ್ಲಿ ಈಗೋ ಸೂಪರ್ ಈಗೋ. ಇದ್ 1ನೇ ಚರಾಂಶ, 2ನೇ ಚರಾಂಶ ಈಗೋ ಸೂಪರ್ ಈಗೋ. ಇವುಗಳನ್ನ ಅನುಕ್ರಮಗೊಳಿಸಿ ಅಂತ ಟಿಟಿಗೆ ಸರಿ ಕ್ವಶನ್ ಆಗಿದೆ, GPST ಪ್ರಶ್ನೆ ಆಗಿದೆ. ಯಾಕಂದ್ರೆ ಇದು ಹುಟ್ಟಿನಿಂದ ಬರುತ್ತೆ, ಇದು 3 ವರ್ಷದಲ್ಲಿ ಬರುತ್ತೆ, ಇದು 5 ವರ್ಷದ ನಂತರ ಕ್ರಿಯೇಟ್ ಆಗುತ್ತೆ. ಈ ರೀತಿಯಾದ ಅನುಕ್ರಮ ಮಾದರಿಯಲ್ಲಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬರುವ 3 ಚರಾಂಶಗಳು. ಅದಕ್ಕೆ ವ್ಯಕ್ತಿತ್ವದ ತ್ರಿಗುಣ ಸಿದ್ಧಾಂತ ಅಂತ ಕರೀತಾರೆ. ವ್ಯಕ್ತಿತ್ವದ ತ್ರಿಗುಣ ಸಿದ್ಧಾಂತದ ಪ್ರತಿಪಾದಕ ಯಾರಂದ್ರೆ ಸಿಗ್ಮಂಡ್ ಫ್ರಾಯ್ಡ್. ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರತಿಪಾದಕ ಯಾರು? ಸಿಗ್ಮಂಡ್ ಫ್ರಾಯ್ಡ್. ಮನೋವಿಶ್ಲೇಷಣಾ ವಿಧಾನದ ಪ್ರತಿಪಾದಕ ಯಾರು? ಸಿಗ್ಮಂಡ್ ಫ್ರಾಯ್ಡ್. ಕನಸುಗಳ ವಿಶ್ಲೇಷಕ, ಡ್ರೀಮ್ ಅನಾಲಿಸಿಸ್ ಥಿಯರಿ, ಕನಸುಗಳ ವಿಶ್ಲೇಷಕ, ಸ್ವಪ್ನ ವಿಶ್ಲೇಷಕ ಸಿಗ್ಮಂಡ್ ಫ್ರಾಯ್ಡ್. ಮನೋವೈದ್ಯಕೀಯದ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್. ಈ ಯುಗ ಸೂಪರ್ ಯುಗ ಎಂಬ ಚರಾಂಶಗಳ ಪ್ರತಿಪಾದಕ ಸಿಗ್ಮಂಡ್ ಫ್ರಾಯ್ಡ್. ಪ್ರಜ್ಞೆ, ಅರೆಪ್ರಜ್ಞೆ, ಸುಪ್ತ ಪ್ರಜ್ಞೆ ಎಂಬ ಮಾನಸಿಕ ಅಂಶಗಳ ಪ್ರತಿಪಾದಕ. ನೋಡಿ, ಇದನ್ನೇ ಕ್ವಶನ್. ಇದು ಮಾನಸಿಕ ಅಂಶಗಳಂದ್ರೆ ಇದು ಉತ್ತರ ಆಗುತ್ತೆ, ವ್ಯಕ್ತಿತ್ವದ ಅಂಶಗಳನ್ನ ಇದು ಉತ್ತರ ಆಗುತ್ತೆ. ಮನಸ್ಸಿನ ರಚನಾ ಸಿದ್ಧಾಂತ ನೀವು ಎರಡಾಗುತ್ತೆ. ಮನಸ್ಸಿನ ರಚನಾ ಸಿದ್ಧಾಂತದಲ್ಲಿ ಮಾನಸಿಕ ಅಂಶಗಳು ಇದು, ವ್ಯಕ್ತಿತ್ವದ ಅಂಶಗಳು ಇದು. ಇವೆರಡು ಹೇಗೆ ಕೆಲಸ ಮಾಡ್ತವೆ ಅನ್ನೋದೇ ಮನಸ್ಸಿನ ಚಿತ್ರಣ ಬಿಡಿಸಿದ ಮೊದಲ ಮನೋಜ್ಞಾನಿ, ಮನಸ್ಸಿನ ವಿನ್ಯಾಸ ಬಿಡಿಸಿದ ಮೊದಲ ಮನೋಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್. ಆತನನ್ನು ಬೆಂಬಲಿಸಿದವರು ಕಾರ್ಲ್ ಯೂಂಗ್ ಅಥವಾ ಕಾರ್ಲ್ ಜೂಂಗ್ ಅಂತಾರೆ. ಕಾರ್ಲ್ ಯೂಂಗ್ ಅದು ಸರಿಯಾಗಿ ಉಚ್ಚಾರ. ಇನ್ನೊಬ್ಬನು ಯಾಡ್ಲರ್. ಇವ್ರು ಮೂವರು ಸಿಗ್ಮಂಡ್ ಫ್ರಾಯ್ಡ್ದು ಮನೋವಿಶ್ಲೇಷಣಾ ಸಿದ್ಧಾಂತ, ಕಾರ್ಲ್ ಯೂಂಗು ವಿಶ್ಲೇಷಣಾ ಮನೋವಿಜ್ಞಾನ, ಯಾಡ್ಲರ್ದು ವ್ಯಕ್ತಿವಾದ ಇಂಡಿವಿಜುವಲಿಸಂ. ಇವು 3 ವಾದಗಳನ್ನು ಕ್ರೋಢೀಕರಣ ಮಾಡಿ ಗತಿಶೀಲ ಮನೋವಿಜ್ಞಾನ ಅಂತ ಬಂತು, ಪ್ರೋಗ್ರೆಸಿವ್ ಸೈಕಾಲಜಿ. ಇದು ಹೆಚ್ಚಿನ ಮಾಹಿತಿ ಆಗಿದ್ರು ಇದಕ್ಕೆ ಪೂರಕವಾದ ಮಾಹಿತಿ ಆಗಿದೆ. 4ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಚರಾಂಶವನ್ನ ಜೈವಿಕ ಮೂಲದ ಚರಾಂಶ ಎಂದು ಕರೆಯುತ್ತಾರೆ? ಜೈವಿಕ ಮೂಲ ಗೊತ್ತು, ಹುಟ್ಟಿನಿಂದ ಬರೋದು ಗೊತ್ತು, ಅದು ಇದ್ದಾಗಿದೆ. ಕ್ವಶನ್ ಕೇಳಕ್ ಸಾಕಷ್ಟು ದಾರಿಗಳು. ಮೊದಲು ಅಸ್ಪಷ್ಟ ಇದ್ದಿದ್ದು ಈಗ ಸ್ಪಷ್ಟಗೊಳ್ಳುವ ಅಂಶ. ಕೊನೆ ಪ್ರಶ್ನೆ. ಕೊನೆ ಪ್ರಶ್ನೆಯಲ್ಲಿ ನೋಡ್ತಾ ಬರೋಣ. ಮಹಾತ್ಮ ಗಾಂಧೀಜಿಯವರ ಬದುಕಿನಲ್ಲಿ ಸತ್ಯ ಹರಿಶ್ಚಂದ್ರ ನಾಟಕ ಅವರ ಮನ ಪರಿವರ್ತನೆಗೆ ಕಾರಣವಾಯಿತು. ಇದು ಸ್ಟೇಟ್ಮೆಂಟ್.
ಇಲ್ಲೊಂದಿಷ್ಟು ಅಂಶವನ್ನ ಗಮನಕ್ಕೆ ತಗೊಳ್ಳಿ. ಮಹಾತ್ಮ ಗಾಂಧೀಜಿಯವರ ಬದುಕಿನಲ್ಲಿ ಸತ್ಯ ಹರಿಶ್ಚಂದ್ರ ನಾಟಕ ಗಾಂಧೀಜಿಯವರ ಮನ ಪರಿವರ್ತನೆ ಕಾರಣವಾಯಿತು. ಈ ಹೇಳಿಕೆಯಲ್ಲಿ ಅಂತ ಕೇಳಿದಾನೆ. ಒಂದು ನಿಮಿಷ. ಕೊನೆ ಪ್ರಶ್ನೆ ಸಿಗ್ತಾ ಇದೆ ನೋಡಿ. ಅವರ ಸತ್ಯ ಹರಿಶ್ಚಂದ್ರ ನಾಟಕ ಅಂತಿದೆ. ಇಲ್ಲಿ ಮುಖ್ಯವಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಬಹಳ ಸುಲಭವಾಗಿ ಒಂದೇ ಸಾಲಿನಲ್ಲಿ ಅರ್ಥ ಮಾಡಿಸ್ಬಿಡ್ತೇನೆ. ಗಾಂಧೀಜಿಯವರು ಸುಳ್ಳು ಹೇಳಿದ, ದುಶ್ಚಟಗಳನ್ನು ಮಾಡಿದ, ತಪ್ಪು ಮಾಡಿದ ಅನೇಕ ಘಟನೆಗಳನ್ನ ತಮ್ಮ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಅನ್ನೋ ಕೃತಿಯಲ್ಲಿ ಹೇಳ್ತಾರೆ. ಬರ್ತಾ 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 ಅವರ ಜೀವನದಲ್ಲಿ ಅವರ ತಾಯಿ ಹೇಳಿದ ಅನೇಕ ಅತ್ಯುತ್ತಮ ಘಟನೆಗಳು, ಅತ್ಯುತ್ತಮ ಅಂಶಗಳು, ಕಥೆಗಳು, ಜೊತೆಗೆ ಅವರು ನೋಡಿದ ನಾಟಕ ಸತ್ಯ ಹರಿಶ್ಚಂದ್ರ ನಾಟಕ, ಅವರ ಜೀವನದಲ್ಲಿ ಅಂಟು ದಿಸ್ ಲಾಸ್ಟ್ ಅನ್ನುವಂಥ ಕೃತಿ ಓದಿದ ಮೂಲಕ ಅವರಲ್ಲಿ ಉಂಟಾದ ಸರ್ವೋದಯದ ಪರಿಕಲ್ಪನೆ, ಇವೆಲ್ಲದರ ಕಾರಣದಿಂದಾಗಿ ಆ ಸಾಮಾನ್ಯನಾಗಿದ್ದ ವ್ಯಕ್ತಿ ಮಹಾತ್ಮನಾಗಿ ಬದಲಾಗ್ತಾನೆ, ಸರಳ ಜೀವಿ ಆಗ್ತಾನೆ, ತ್ಯಾಗಿ, ಅಹಿಂಸಾವಾದಿ. ನೋಡಿ, ತ್ಯಾಗಿ, ಅಹಿಂಸಾವಾದಿ, ಮಹಾತ್ಮ ಅನ್ನೋದು ಸುಪರಿಗೋ ನೋಡಿ, ಎಷ್ಟು ಸುಲಭವಾಗಿ ಅರ್ಥ ಮಾಡಿಸ್ಬೋದು. ಆತ ಆರಂಭದಲ್ಲಿ ವ್ಯಕ್ತಿಯಾಗಿದ್ದಾಗ, ಅಂದ್ರೆ ಸಾಮಾನ್ಯನಾಗಿದ್ದಾಗ, ಕಳ್ಳತನವನ್ನೋ ದುಶ್ಚಟವನ್ನೋ ಇತರರು ಮಾಡುವ ಸಾಮಾನ್ಯ ತಪ್ಪುಗಳನ್ನ ಮಾಡಿದ್ದು ಈದ್ನ ಗುಣ. ಈ ಈದ್ನ ಗುಣಗಳನ್ನ ಪರಿವರ್ತಿಸಿದ್ದು ತಾಯಿಯ ಆ ನೀತಿಕತೆಗಳು, ಜೊತೆಗೆ ಅವರು ನೋಡಿದ ಸತ್ಯ ಹರಿಶ್ಚಂದ್ರ ನಾಟಕದ ಕಾರಣದಿಂದಾಗಿ ಇನ್ನು ಮುಂದೆ ನಾನು ಸತ್ಯವನ್ನೇ ಹೇಳಬೇಕು, ಜೀವನದ ತತ್ವ ಇದು ನಂದು ಅಂತ ಹೇಳಿದ್ದಿದೆಯಲ್ಲ, ಈ ನಾಟಕ ಪರಿವರ್ತನೆ ಮಾಡ್ತಲ್ಲ, ಪರಿವರ್ತನೆ ಮಾಡಿದ್ದು ಈಗೋ, ಮೂಲದಲ್ಲಿದ್ದು ಇದ್ದು, ಅದ್ರ ಮೂಲಕ ಗುಣ ಬೆಳೀತು, ಅದು ಸೂಪರ್ ಈಗೋ. ಅಂದ್ರೆ ದುಶ್ಚಟಗಳು ಇದ್ದು ನೋಡಿ, ಈ ಮಾದರಿಯಲ್ಲಿ ನೋಡ್ತಾ ಬರೋಣ. ದುಶ್ಚಟ ಅನ್ನೋದು ಇದ್ದು ಇದನ್ನು ಪರಿವರ್ತನೆ ಮಾಡಿದ ಎಲ್ಲ ಬದುಕಿನ ಘಟನೆಗಳು ಈಗೋ, ಕೊನೆಯದು ಅದರಿಂದ ಉಂಟಾದ ಗುಣ, ಉತ್ಕೃಷ್ಟ ಗುಣ, ಅದೇ ಸೂಪರ್ ಈಗೋ. ಅದನ್ನೇ ನಾವು ಮಹಾತ್ಮ, ಸತ್ಯಸಂಧ, ತ್ಯಾಗಿ. ಈಗ ಕೊನೆಯದಾಗಿ ಒಂದು ಸಮರೈಸ್ ಮಾಡಿಬಿಡ್ತೀನಿ. ಇದ ಹೇಳಿಕೆ ಇಟ್ಕೊಂಡು ಅನ್ವಯದ ಪ್ರಶ್ನೆಗಳನ್ನ ಹೆಂಗೆಲ್ಲ ಕ್ರಿಯೇಟ್ ಮಾಡ್ಬೋದು ನೋಡಿ. ನಾನು ಈಗೋ ಮತ್ತು ಸೂಪರ್ ಈಗೋದ ಬಗ್ಗೆ ಪಾಠ ಮಾಡಲಿಲ್ಲ, ಕಾನ್ಸೆಪ್ಟ್ ಇದು ಅರ್ಥ ಆಗಿದ್ದಕ್ಕೆ ಅದು ಅರ್ಥ ಮಾಡಿಸೋದು ಪೂರಕವಾಗಿ ತಗೊಂಡೆ. ಮಹಾತ್ಮ ಗಾಂಧೀಜಿಯವರ ಬದುಕಿನಲ್ಲಿ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಪುಸ್ತಕದಲ್ಲಿ ಪ್ರತಿಪಾದಿಸಿದಂತೆ ಬಾಲ್ಯದಲ್ಲಿ ತಾವು ಕೂಡ ದುಶ್ಚಟಗಳನ್ನ ಮಾಡುತ್ತಿದ್ದರು, ಸ್ವಾರ್ಥದ ಅಂಶಗಳಿತ್ತು ಎಂದು ಹೇಳಿಕೊಂಡಿರುವುದು ಈ ಚರಾಂಶಕ್ಕೆ ಉದಾಹರಣೆಯಾಗಿದೆ. ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ಅಂದ್ರೆ ಈದ್ ಅನ್ಬೇಕು. ಅವರ ಜೀವನದಲ್ಲಿ ಈದ್ನ ಗುಣಗಳನ್ನ ಕಳಚಿಕೊಳ್ಳುವುದಕ್ಕೆ, ಸ್ವಾರ್ಥದ ಗುಣಗಳು ಮಾಯವಾಗಿ ಸಾಮಾಜಿಕ ಗುಣಗಳು ಬೆಳೆಯುವುದಕ್ಕೆ ಅವರ ತಾಯಿಯ ನೀತಿಕತೆಗಳು, ಸತ್ಯ ಹರಿಶ್ಚಂದ್ರನಂತ ನಾಟಕಗಳು, ಸತ್ಯ ಹರಿಶ್ಚಂದ್ರ ನಾಟಕ ನೋಡಿದ್ದು, ಜೊತೆಗೆ ಅಂಟು ದಿಸ್ ಲಾಸ್ಟ್ ಅಂತ ಕೃತಿಯನ್ನು ಓದಿದ್ದು ಅವರ ಬದುಕಿನಲ್ಲಿ ಈಗೋ ಆಗಿ ಕೆಲಸ ಮಾಡ್ತು. ಅಂದ್ರೆ ಅವ್ರ ವರ್ತನೆಯನ್ನು ತಿದ್ದಿತ್ತು, ದೋಷ ವರ್ತನೆ ತಿದ್ದೋ ಕೆಲಸ ಮಾಡಿದ್ದು ಈಗೋ. ಕೊನೆಯದು ಹಾಗೆ ತಿದ್ದಿದ್ರಿಂದ ಅವರು ಸರಳ ಜೀವಿ, ತ್ಯಾಗಿ, ಅಹಿಂಸಾವಾದಿ, ಮಹಾತ್ಮ ಎಂಬ ಬಿರುದುಗಳ ಮೇಲೆ, ಎಂಬ ವ್ಯಕ್ತಿತ್ವದ ಉತ್ಕೃಷ್ಟ ಗುಣದ ಮೇಲೆ ಕ್ವಶನ್ ಕೇಳಿದ್ರೆ ಸೂಪರ್ ಈಗೋ ಅಂತ ಹಾಕ್ಬೇಕು. ಇದೇ ಈ ತರದ ಮಾದರಿಯ ಕಲಿಕೆ ನಮ್ಮ ಶೈಕ್ಷಣಿಕ ಮನೋಜ್ಞಾನವನ್ನ ಅತ್ಯುತ್ತಮವಾಗಿ ಅರ್ಥ ಮಾಡ್ಕೋಬಹುದು. ಜೊತೆಗೆ ನೇಮಕಾತಿ ಅಂತ ಪ್ರಶ್ನೆಗಳಲ್ಲಿರುವ ಪ್ರಶ್ನೆ ಪತ್ರಿಕೆಯನ್ನ 50 ಪ್ರಶ್ನೆಗೆ 50 ನಿಮಿಷ ಅಲ್ಲ, 20-25 ನಿಮಿಷನ ಬರದೆದ್ದು ಬರ್ಬೋದು. ಇದು ನನ್ನ ಉದ್ದೇಶವಾಗಿತ್ತು. ಹೆಚ್ಚಿನ ಮಾಹಿತಿಗಾಗಿ, ಈಗೋ ಮತ್ತು ಸೂಪರ್ ಈಗೋದ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಈ ತರದ ತರಗತಿಗಳಿಗಾಗಿ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳದ ವತಿಯಿಂದ ಆ್ಯಪ್ ಇದೆ, ಮೊಬೈಲ್ ಆ್ಯಪ್. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಇರುತ್ತೆ. ಆ ಮೂಲಕ ಹೆಚ್ಚಿನ ತರಗತಿಗಳಲ್ಲಿ ನೀವು ನೋಡಬಹುದು. ಎಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಒಳ್ಳೆಯದಾಗಲಿ.